ಸೊ ಆಹಾರ ಅಂತಕ್ಕಂಥದ್ದು ದೈವ ಅದು. ಈ ಭೂಮಿ ಮೇಲೆ ಆಹಾರದ ಬಗ್ಗೆ ಒತ್ತೆ ಕೊಡಲ್ಲ. ಆಹಾರ ಇದೆ, ಎಷ್ಟೆಷ್ಟೋ ಸಿಗ್ತಾ ಇದೆ. ಹ್ಮ್. ಸೊ ಅದನ್ನ ಸೇವನೆ ಮಾಡಿದ್ರೆ ಸಾಕು, ನನಗೆ ಹೊಟ್ಟೆ ತುಂಬುತ್ತೆ, ನನ್ ಕೆಲಸ ಮಾಡಕ್ ಶಕ್ತಿ ಬರುತ್ತೆ, ಅಥವಾ ಇನ್ನೇನೋ ಆರೋಗ್ಯದ ಸಮಸ್ಯೆ ಬರಲ್ಲ. ಈ ತರ ಆಲೋಚನೆಗಳಲ್ಲಿ ಎಲ್ರೂ ತಿಂತಾ ಇದ್ದಾರೆ. ಇದು ತುಂಬಾ ತಪ್ಪು. ಒಬ್ಬ ಯೋಗಿ ಪ್ರತಿಯೊಂದನ್ನು ಕೂಡ ವಿಶೇಷವಾಗಿ ಅರ್ಥ ಮಾಡ್ಕೊಂಡು ತಿಳಿಸ್ತಾನೆ, ಜೀವಿಸ್ತಾನೆ, ಆಚರಣೆಯಲ್ಲಿರ್ತಾನೆ. ಒಬ್ಬ ಯೋಗಿ, ಒಬ್ಬ ಪತ್ರಿಜಿ ತರ, ಒಬ್ಬ ಬುದ್ಧನ್ ತರ, ಒಬ್ಬ ಜೀಸಸ್ ತರ. ಸೊ ಮಾಸ್ಟರ್ಸ್, ಹಾಗಾಗಿ ಪತ್ರಿಜಿ ಅವರು ಯಾವತ್ತೂ ಆಹಾರದ ಬಗ್ಗೆ ತುಂಬಾ ಎಚ್ಚರ ವಹಿಸ್ತಿದ್ರು. ಅವ್ರು ಅಡಿಗೆ ಮಾಡ್ತಾರಂದ್ರೆ ಟೋಟಲ್ ಎಲ್ಲರೂ ಅವೇರ್ನೆಸ್ ಅಲ್ಲಿ ಇರ್ತಿದ್ರು. ಅಡಿಗೆ ಅವ್ರ ಜೊತೆ ಹೆಲ್ಪ್ ಮಾಡೋರು, ತರಕಾರಿ ಕಟ್ ಮಾಡೋರು, ಅವ್ರಿಗೇನಾದ್ರೂ ಸಾಮಾನು ತಂದು ಕೊಡೋರು, ಇಲ್ಲಾಂದ್ರೆ ಅವ್ರಿಗೆ ಏಟ್ ಬೀಳ್ತಾ ಇತ್ತು ಅಥವಾ ಬೈಸ್ಕೊಂತ ಇದ್ರು. ಯಾಕೆ ಇಷ್ಟೊಂದು ಸೀರಿಯಸ್ ಆಗಿರ್ತಿದ್ರು? ಇದರಲ್ಲಿ ಮಹಾ ಅರ್ಥ ಇದೆ, ಪರಮಾರ್ಥ ಇದೆ ಇದರಲ್ಲಿ. ಏನಪ್ಪಾ ಅಂತಂದ್ರೆ, ಪತ್ರಿಜಿ ಅವರೇ ಹೇಳಿದ್ದು ಕಾನ್ಸೆಪ್ಟ್. ಅವರು ಒಂದು 2 ವರ್ಷದ ಹಿಂದೆ, 2 ವರ್ಷದ ಹಿಂದೆ ಹೇಳಿದ್ದ ಕಾನ್ಸೆಪ್ಟ್ ಇದು. ಅದ್ಭುತವಾದ ಕಾನ್ಸೆಪ್ಟ್ ಇದು, ನಿಮ್ಗೆ ಎಲ್ಲಿ ಸಿಗದೇ ಇಲ್ಲ. ಮಾಸ್ಟರ್ಸ್, ನಮಗೆ ಗೊತ್ತು ನಮ್ಗೆ ಎಷ್ಟು ಬೆರಳುಗಳಿದೆ? 5 ಬೆರಳಿದೆ, ಹೌದಾ? ಎಲ್ರಿಗೂ 5 ಬೆರಳಿರೋದಲ್ವಾ? ಅವ್ರು ಹೇಳಿದ್ದು ಹೇಳ್ತೀನಿ ನಾನು. 5 ಬೆರಳುಗಳು 5 ಗುಣಗಳನ್ನ ಇಂಡಿಕೇಟ್ ಮಾಡುತ್ತೆ. ಏನ್ ಇಂಡಿಕೇಟ್ ಮಾಡುತ್ತೆ? ಗುಣಗಳನ್ನ ಇಂಡಿಕೇಟ್ ಮಾಡುತ್ತೆ. ಫಸ್ಟ್ ಬೆರಳು ಏನು? ತಮೋ ಗುಣ. ನೆಕ್ಸ್ಟ್ ರಜೋಗುಣ. 3ನೇದು ಸಾತ್ವಿಕ ಗುಣ. 4 ಶುದ್ಧ ಸಾತ್ವಿಕ. 5ನೇದು ನಿರ್ಗುಣ. ಈ ಗುಣಗಳ ಬಗ್ಗೆ ನಾವು ಕೂಡ ಆಹಾರದಲ್ಲಿದೆ. ಯಾಕಂದ್ರೆ ಯಾರು ಈ ಆಹಾರ ತಯಾರಿಸ್ತಾರೋ ಅವನು ಎಂತ ಪರ್ಸನ್? ಅವನು ತಮೋ ಗುಣದಲ್ಲಿದ್ದಾನ, ರಜೋಗುಣದಲ್ಲಿದ್ದಾನ, ಸಾತ್ವಿಕ ಗುಣದಲ್ಲಿದ್ದಾನ, ಶುದ್ಧ ಸಾತ್ವಿಕ ಗುಣದಲ್ಲಿದ್ದಾನ, ಅಥವಾ ನಿರ್ಗುಣದಲ್ಲಿದ್ದಾನ? ಇದನ್ನ ನಾವು ಅರ್ಥ ಮಾಡ್ಕೊಂಡು ಆಹಾರ ಸೇವಿಸ್ಬೇಕು. ಯಾಕಪ್ಪ ನಾವು ಇದನ್ನ ಅರ್ಥ ಮಾಡ್ಕೋಬೇಕಂದ್ರೆ, ನಾವು ನಿರ್ಗುಣ ಸ್ಥಿತಿಗೆ ಹೋಗ್ಬೇಕು. ನಾವು ಸಾತ್ವಿಕದಲ್ಲಿ ಇರಬಾರ್ದು, ಶುದ್ಧ ಸಾತ್ವಿಕದಲ್ಲಿ ಇರಬಾರ್ದು, ತಮೋ ಗುಣದಲ್ಲಿ ಇರಬಾರ್ದು, ರಜೋಗುಣದಲ್ಲಿ ಇರಬಾರ್ದು. ಇದು ಬೇಕು ನಮಗೆ. ಏನು ಬೇಕು? ನಾವು ನಿರ್ಗುಣ ಸ್ಥಿತಿಗೆ ಹೋಗ್ಬೇಕು. ನಿರ್ಗುಣ ಅಂದ್ರೇನು? ಒಬ್ಬ ಶ್ರೀಕೃಷ್ಣ ಪರಮಾತ್ಮ, ಒಬ್ಬ ಬುದ್ಧ, ಒಬ್ಬ ಕಬೀರು, ಒಬ್ಬ ಜೀಸಸ್. ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ, ಎಲ್ರಿಗೂ ಧ್ಯಾನ ಹೇಳ್ಕೊಡ್ತಾರೆ, ಸರಿಯಾದ ಧ್ಯಾನ ಹೇಳ್ಕೊಡ್ತಾರೆ, ಎಲ್ರಿಗೂ ಸರಿಯಾದ ಜ್ಞಾನ ಹೇಳ್ಕೊಡ್ತಾರೆ, ಲೋಕ ಕಲ್ಯಾಣಕ್ಕೋಸ್ಕರ ಕೆಲಸ ಮಾಡ್ತಾರೆ. ನಾವು ಈ ಸ್ಥಿತಿಗೆ ಹೋಗ್ಬೇಕು. ಹಾಗಾಗಿ ಮತ್ತೆ ಮತ್ತೆ ಭೂಮಿ ಬರ್ತಿದೀವಿ, ಮತ್ತೆ ಮತ್ತೆ ಧ್ಯಾನ ಸಾಧನೆ ಮಾಡ್ತಿದೀವಿ, ಮತ್ತೆ ಮತ್ತೆ ಸ್ವಾಧ್ಯಾಯ ಮಾಡ್ತಿದೀವಿ, ಮತ್ತೆ ಮತ್ತೆ ಸಜ್ಜನ ಸಂಗತಿ ಮಾಡ್ತಿದೀವಿ. ನಮ್ಮ ಗುರಿ ಏನಪ್ಪಾ ಅಂತಂದ್ರೆ ಒಬ್ಬ ಬುದ್ಧ ಆಗ್ಬೇಕು, ಅಲ್ವಾ? ಸೊ ಒಬ್ಬ ಬುದ್ಧ ಆಗ್ಬೇಕಂದ್ರೆ ನಾವ್ ಹೇಗ್ ಜೀವಿಸ್ಬೇಕು? ಬುದ್ಧ ಆಗ್ಬೇಕಂದ್ರೆ ಆಶಾಮಾಷಿನ ಸುಮ್ನೆ ಆಗ್ಬಿಡ್ತೀವ? ಪ್ರತಿಯೊಂದ್ರಲ್ಲೂ ಕೂಡ ಎಚ್ಚರ ಇರ್ಬೇಕು. ಮಾತಲ್ಲಿ ಎಚ್ಚರ, ನೋಟದಲ್ಲಿ ಎಚ್ಚರ, ಆಹಾರದಲ್ಲಿ ಎಚ್ಚರ, ತಿನ್ನೋದ್ರಲ್ಲಿ ಎಚ್ಚರ, ಪ್ರತಿಯೊಂದ್ರಲ್ಲಿ ಎಚ್ಚರ ಇರ್ಬೇಕು. ಅಷ್ಟು ಸೀರಿಯಸ್, ಅಷ್ಟು ಶ್ರದ್ಧೆ ಇದ್ರೆ ನಾವು ಬುದ್ಧ ಆಗಕ್ ಸಾಧ್ಯ. ಹಾಗಾಗಿ ಪತ್ರಿಜಿ ಅವ್ರು ಏನ್ ಹೇಳಿದ್ದಾರೆ? 5 ಫಿಂಗರ್ಸ್ 5 ಗುಣಗಳಿಗೆ ಇಂಡಿಕೇಟ್ ಮಾಡುತ್ತೆ. ಏನಪ್ಪಾ ಅಂದ್ರೆ, ಫಸ್ಟ್ ಗುಣ ತಮೋ ಗುಣ, 2ನೇ ಗುಣ ರಜೋಗುಣ, 3ನೇದು ಸಾತ್ವಿಕ ಗುಣ, 4ನೇದು ಶುದ್ಧ ಸಾತ್ವಿಕ ಗುಣ, 5ನೇದು ನಿರ್ಗುಣ. ಸೊ ಫಸ್ಟ್ ಗುಣ ಏನಪ್ಪಾ? ರಜೋಗುಣ, ತಮೋಗುಣ, ಸಾರಿ, ತಮೋಗುಣ. ಏನಪ್ಪಾ ತಮೋಗುಣ ಅಂತಂದ್ರೆ? ಒಬ್ಬ ರಾಕ್ಷಸ, ಒಬ್ಬ ಮಾಂಸ ತಿನ್ನೋನು. ಅವನು ಆಹಾರ ತಯಾರ ಮಾಡಿದಾಗ, ಅಥವಾ ನೀವು ನಾನ್ ವೆಜ್ ಹೋಟ್ಲಲ್ಲಿ ತಿಂದಾಗ, ವೆಜ್ಜೇ ತಿನ್ನಿ ನಾನ್ ವೆಜ್ ಹೋಟ್ಲಲ್ಲಿ,
ಇಡ್ಲಿ ತಿನ್ನಿ, ಯಾವುದೋ ಬಾತ್ ತಿನ್ನಿ ವೆಜ್ ಹೋಟ್ಲಲ್ಲಿ, ನಾನ್ ವೆಜ್ ಹೋಟ್ಲಲ್ಲಿ, ಅದು ಮಾಂಸನೇ ಅದು. ಯಾಕಂದ್ರೆ ಅದು ತಯಾರು ಮಾಡಿದವನು ಯಾರು? ಮಾಂಸಾಹಾರಿ, ಒಬ್ಬ ರಾಕ್ಷಸ ತಯಾರು ಮಾಡಿದ್ದು, ಮಾಂಸ ತಿನ್ನೋನ್ ತಯಾರು ಮಾಡಿರೋದು. ನೀವು ಯಾರೋ ನಾನ್ ವೆಜ್ ಮನೆಗಳಲ್ಲಿ ವೆಜ್ಜೇ ತಿನ್ನಿ ನೀವು, ಅದು ಕೂಡ ನಾನ್ ವೆಜ್ ಅದು, ಖಂಡಿತ ಇದು. ಯಾಕಂದ್ರೆ ಆಹಾರದಲ್ಲಿ ಗುಣ ಇರುತ್ತೆ, ಆಹಾರದಲ್ಲಿ ಆಲೋಚನೆ, ಆ ಒಂದು ಆಲೋಚನಾ ಸ್ಥಿತಿಯಲ್ಲಿ ಅಡಿಗೆ ಮಾಡಿರ್ತಾರೆ, ಅವ್ರ ಗುಣ ಇಂಡಿಕೇಟ್ ಮಾಡುತ್ತೆ. ಜೈಸ ಅನ್ ವೈಸ ಮನ್, ಅನ್ನ ಹೇಗಿದೆಯಾ ಅದೇ ತರ ಮನಸ್ಸು. ಹಾಗಾಗಿ ಮಾಸ್ಟರ್ಸ್, ನಾವು ನಾನ್ ವೆಜ್ ಹೋಟ್ಲುಗಳಲ್ಲಿ ತಿನ್ಬಾರ್ದು, ವೆಜ್ ಕೂಡ ತಿನ್ಬಾರ್ದು. ನಾನ್ ವೆಜ್ ತಿನ್ನೋ ಮನೆಯಲ್ಲೂ ಕೂಡ ತಿನ್ಬಾರ್ದು. ಯಾಕಂದ್ರೆ ನಮ್ಮ ಒಂದು ಗುರಿ ಏನು? ಒಬ್ಬ ಬುದ್ಧ ಆಗ್ಬೇಕು, ಸುಮ್ನೆ ಬಂದು ಭೂಮಿಗೆ ಹೋಗೋದಲ್ಲ. ಒಬ್ಬ ಪತ್ರಿಜಿ ಹತ್ರ ಇದೀವಂದ್ರೆ ಪತ್ರಿಜಿ ತರ ಆಗ್ಬೇಕು. ಊಟ ತಮಾಷೆ ಅಲ್ಲ, ಏನ್ ಕೊಟ್ರೆ ಏನ್, ಯಾರ್ ಬೇಕಾದ್ರೆ ಕೊಟ್ರೆ ತಿನ್ನೋದಲ್ಲ. ಕೊಡೋನ್ ಯಾರು? ಅನ್ನ ಬಡಿಸೋನ್ ಯಾರು? ಸೊ ಹಾಗಾಗಿ ರಜೋಗುಣ ಅಂದ್ರೇನು? ಮಾಂಸ ತಿನ್ನೋನು, ಮಾಂಸಾಹಾರ ತಯಾರು ಮಾಡೋನು, ಅವನು ಅಡಿಗೆ ಮಾಡಿದ್ರೆ ಅವನ ಕೈಯಲ್ಲಿ ನಾವು ತಿಂದ್ರೆ ನಮ್ಗೆ ಅದೇ ಗುಣಗಳು ಬರುತ್ತೆ. ಯಾವ ತರ ಆಹಾರ ಅದೇ ತರ ಮನಸ್ಸು. ನೆಕ್ಸ್ಟ್ ಗುಣಕ್ಕೆ ಬರೋಣ. ತಮೋ ಗುಣ ಆಯ್ತು, ನೆಕ್ಸ್ಟ್ ರಜೋಗುಣ. ಏನಪ್ಪಾ ರಜೋಗುಣ ಅಂತಂದ್ರೆ, ಯಾರಿಗೆ ದುಡ್ಡಿನ ಮೇಲೆ ಆಸೆ ಇದೆ, ನನಗೇನು ಅಧಿಕಾರ ಬೇಕು, ಹೆಸರು ಬೇಕಂತ ಇದ್ದಾನೆ, ಅಂತ ಪರ್ಸನ್ ಏನು? ರಜೋಗುಣದವನು. ಹಾಗಾಗಿ ಈ ರಜೋಗುಣ ಇರ್ತಕ್ಕಂಥವ್ನು ಅಡಿಗೆ ಮಾಡಿದ್ರೆ, ಅವನು ಆಹಾರ ನಾವು ತಿಂದ್ರೆ ನಮ್ಗೆ ಅದೇ ಗುಣ ಬರುತ್ತೆ. ಸೊ ಹಾಗಾಗಿ ಮಾಸ್ಟರ್ಸ್, ನಮ್ಗೆ ತಮೋಗುಣ ಬೇಡ, ರಾಕ್ಷಸನ ಆಹಾರ ಬೇಡ, ಈ ರಜೋಗುಣದ ಆಹಾರ ಬೇಡ. ಯಾಕಂದ್ರೆ ನಮ್ಗೆ ಆ ಗುಣಗಳು ಬೇಡ, ಹಂಗಾಗಿ ನಾವು ಧ್ಯಾನ ಮಾಡ್ತಿದೀವಿ, ಹಂಗಾಗಿ ಧ್ಯಾನ ಪ್ರಚಾರ ಮಾಡ್ತಿದೀವಿ. ಸೊ ತುಂಬಾ ಸ್ಟ್ರಿಕ್ಟ್ ಇರ್ಬೇಕು ಆಹಾರದಲ್ಲಿ. ನಮಗೆ ಈ ಒಂದು ತಮೋಗುಣ ಆಹಾರ ಬೇಡ, ರಜೋಗುಣ ಇರ್ತಕ್ಕಂಥವನ ಆಹಾರ ಬೇಡ. ಮೂರನೇದಕ್ಕೆ ಬರೋಣ, ಏನು? ಸಾತ್ವಿಕ ಗುಣ. ಈ ಸಾತ್ವಿಕ ಗುಣದವನಿಗೆ ಈ ಮಾಂಸ ತಿನ್ನಲ್ಲ ಅವನು, ಆಮೇಲೆ ಅವನಿಗೆ ಹೆಸರು ಬೇಕಾಗಿಲ್ಲ, ದುಡ್ಡು ಬೇಕಾಗಿಲ್ಲ, ಅವನಿಗೆ ಒಳ್ಳೆತನ ಇದೆ, ಅವನಿಗೆ ಒಬ್ಬ ಮದರ್ ತೆರೆಸಾ ತರ ಇದ್ದಾನೆ. ಸೊ ಅಂತವನು ಆಹಾರ ತಯಾರು ಮಾಡಿದಾಗ ಅದನ್ನ ತಿಂದ್ರೆ ಏನಾಗುತ್ತೆ? ಅಂತ ಗುಣಗಳೇ ಬರ್ತಾವ ನಮ್ಗೆ. ಸೊ ಇದು ಕೂಡ ಬೇಕಾಗಿಲ್ಲ ನಮ್ಗೆ, ಒಳ್ಳೇದು ಕೂಡ ಬೇಕಾಗಿಲ್ಲ. ನಾವೇನ್ ಬೇಕು? ಈ ನಿರ್ಗುಣ ಬೇಕು, ಗುಣಾತೀತ ಆಗ್ಬೇಕು ನಾವು. ಸೊ ನೆಕ್ಸ್ಟ್ ನಾಲ್ಕನೇದು ಏನು? ಶುದ್ಧ ಸಾತ್ವಿಕ. ಶುದ್ಧ ಸಾತ್ವಿಕ ಅಂದ್ರೆ ಯಾರು? ಅವನಿಗೆ ಒಳ್ಳೆ ಗುಣಗಳಿದೆ, ಅವನಿಗೆ ಮಾಂಸ ತಿನ್ನಲ್ಲ, ಹೆಸರು ಬೇಕಾಗಿಲ್ಲ, ದುಡ್ಡು ಬೇಕಾಗಿಲ್ಲ, ಬಟ್ ಅವನ್ ಧ್ಯಾನಿ, ಅವನು ಧ್ಯಾನ ಮಾಡ್ತಾನೆ, ಶ್ವಾಸದ ಮೇಲೆ ಧ್ಯಾಸ ಇಡ್ತಾನೆ. ಅವನು ಯಾರು? ಶುದ್ಧ ಸಾತ್ವಿಕ. ಒಬ್ಬ ಗಾಂಧೀಜಿಯ ಶುದ್ಧ ಸಾತ್ವಿಕ ನಮಗೆ ಎಕ್ಸಾಂಪಲ್. ಸೊ ಅಂಥವ್ರ ಕೈಲಿ ನಾವು ಆಹಾರ ತಿಂದಾಗ ನಮಗೆ ಧ್ಯಾನ ಬರುತ್ತೆ. ಯಾರ ಮನೇಲಿ ಧ್ಯಾನ ಇದೆ ಅಂಥವ್ರ ಮನೇಲಿ ನಾವು ಊಟ ಮಾಡಿದಾಗ, ಅಂಥವ್ರು ಮಾಡಿರ್ತಕ್ಕಂಥ ಆಹಾರ ನಾವು ಸೇವಿಸಿದಾಗ ನಮಗೇನ್ ಬರುತ್ತೆ? ಧ್ಯಾನ ಬರುತ್ತೆ. ನೋಡಿ ಮಾಸ್ಟರ್ಸ್, ಖಂಡಿತ ಅದು ನಮಗೆ ಧ್ಯಾನ ಇದೆ ಆಗ್ಲೇ ನಮ್ಮ ಹತ್ರ ಗುಣಗಳು ಬದಲಾಗಿದೆ. ನಾವು ರಾಕ್ಷಸರಲ್ಲ, ನಮಗೆ ದುಡ್ಡು ಬೇಕಾಗಿಲ್ಲ, ಹೆಸರು ಬೇಕಾಗಿಲ್ಲ. ನಮಗೇನ್ ಬೇಕು? ಧ್ಯಾನ ಪ್ರಚಾರ ಮಾಡೋದೇ ಗೊತ್ತಾಗ್ಬೇಕು, ನಮಗೆ ಈ ಜ್ಞಾನ ಹೇಳೋದ್ ಗೊತ್ತಾಗ್ಬೇಕು. ನಾವ್ ಯಾರ ಕೈಯಲ್ಲಿ ತಿನ್ಬೇಕು? ಒಬ್ಬ ಪತ್ರಿಜಿ ಅವ್ರ ಅಂತ ಒಬ್ಬ ಮಾಸ್ಟರ್ ಕೈಯಲ್ಲಿ ತಿನ್ಬೇಕು. ಒಬ್ಬ ಧ್ಯಾನ ಪ್ರಚಾರ ಮಾಡ್ತಕ್ಕಂಥವ್ನ ಕೈಯಲ್ಲಿ ಊಟ ಮಾಡ್ಬೇಕು. ಅವನು ತಯಾರು ಮಾಡಿರ್ತಕ್ಕಂಥ ಆಹಾರ ನಾವು ಸೇವಿಸ್ಬೇಕು. ಆವಾಗ ಏನಾಗ್ತೀವಿ ಅಂತಂದ್ರೆ, ನಾವು ಧ್ಯಾನ ಪ್ರಚಾರ ಮಾಡಕ್ ಬರ್ತೀವಿ, ಜ್ಞಾನ ಹೇಳ್ಕೊಡಕ್ ಬರ್ತೀವಿ. ಯಾಕಂದ್ರೆ ಗುಣಗಳು, ಆಹಾರ ಅಂದ್ರೇನೆ ಗುಣ, ಅನ್ನ ಅಂದ್ರೇನೆ ಗುಣ. ಇಷ್ಟಿದೆ ಆಹಾರದಲ್ಲಿ, ಆಶಮಾಶಿ ಅಲ್ಲ ಆಹಾರ. ಸೊ ಹಂಗಾಗಿ ಮಾಸ್ಟರ್ಸ್, ನಿರ್ಗುಣ ಯಾರು? ಅವನು ಧ್ಯಾನ ಪ್ರಚಾರ ಮಾಡೋಣ, ಅವನಿಗೆ ಗುಣನೇ ಇಲ್ಲ, ಗುಣಾತೀತ, ಅವನಿಗೆ ಕೆಟ್ಟದಿಲ್ಲ, ಒಳ್ಳೇದಿಲ್ಲ, ಒಬ್ಬ ಶ್ರೀಕೃಷ್ಣ ತರ. ನಿರ್ಗುಣ ಅಂದ್ರೆ ಗೊತ್ತಲ್ವಾ? ನೋಡಿ, ಕೃಷ್ಣ ಏನ್ ಮಾಡ್ತಾನೆ? ಅವನ ಸಂಬಂಧಿಕರನ್ನೇ ನೀವು ಯುದ್ಧ ಮಾಡಿ ಅವನು ಸಾಯಿಸು ಅಂತ ಹೇಳ್ತಾನೆ. ಅವನ್ ಗುಣ ಇಲ್ಲ, ಅವನಿಗೆ ಏನ್ ಬೇಕು? ಧರ್ಮ ಬೇಕು ಅವನಿಗೆ. ಸೊ ಹಂಗಾಗಿ ಮಾಸ್ಟರ್ಸ್, ನಾವು ಆಹಾರದಲ್ಲಿ ಎಚ್ಚರ ಇರಬೇಕು. ಏನ್ ಮಾಡ್ಬೇಕು ನಾವು? ಈ ಒಂದು ಮಾಂಸಾಹಾರ
ತಯಾರು ಮಾಡ್ತಕ್ಕಂಥ ಜಾಗದಲ್ಲಿ ಮಾಂಸಾಹಾರಿ ಮನೆಯಲ್ಲಿ ತಿನ್ಬಾರ್ದು. ದುಡ್ಡು, ಹೆಸರು, ಪದವಿ ಅಂತಕ್ಕಂಥವ್ರ ಕೈಯಲ್ಲಿ ಕೂಡ ತಿನ್ಬಾರ್ದು. ವೆಜ್ ಆದ್ರೂ ಕೂಡ ತಿನ್ಬಾರ್ದು. ಮೂರನೇದೇನು ಸಾತ್ವಿಕ ಗುಣ. ಅವನು ಒಳ್ಳೆ ಗುಣ ಇದೆ, ಅವನಿಗೆ ಧ್ಯಾನ ಇಲ್ಲ. ನಮಗೆ ಅವನ ಕಡೆ ಕೂಡ ಕೆಲಸ ಇಲ್ಲ, ಅವನಿಗೆ ಧ್ಯಾನ ಬೇಕಲ್ವಾ? ಅವನ ಹತ್ರ ಕೂಡ ಕೆಲಸ ಇಲ್ಲ ನಮಗೆ. ಅವನು ಒಳ್ಳೆಯವನೇ, ಬಟ್ ಅವನ ಹತ್ರ ಧ್ಯಾನ ಇಲ್ಲ. ನಮಗೆ ಧ್ಯಾನ ಬೇಕು. ಹಾಗಾಗಿ ಧ್ಯಾನಕ್ಕಿಂತ ಮಿಗಿಲಾಗಿ ಏನ್ ಬೇಕು? ನಾವು ಧ್ಯಾನ ಪ್ರಚಾರ ಮಾಡ್ಬೇಕು. ಒಬ್ಬ ಬುದ್ಧ ಆಗ್ಬೇಕಲ್ಲ. ಬುದ್ಧ ಬರೀ ಧ್ಯಾನ ಮಾಡ್ಲಿಲ್ಲ, ಧ್ಯಾನ ಹೇಳ್ಕೊಟ್ಟ. ಸೊ ಹಾಗಾಗಿ ಈ ಒಬ್ಬ ಸಾತ್ವಿಕ ಪರ್ಸನ್ ಬೇಕಾಗಿಲ್ಲ ನಮಗೆ. ನಾಲ್ಕನೇದೇನು? ಶುದ್ಧ ಸಾತ್ವಿಕ ಧ್ಯಾನಿ. ಅವನಿಗೆ ಒಳ್ಳೆ ಗುಣಗಳಿದೆ, ಧ್ಯಾನ ಮಾಡ್ತಾನೆ, ಬಟ್ ಅವನಿನ್ನೂ ಬರೀ ಧ್ಯಾನ ಮಾಡ್ತಾನೆ, ಹೇಳ್ಕೊಡ್ತಿಲ್ಲ. ಸೊ ಅವನು ಕೂಡ ಬೇಡ ನಮಗೆ. ನಮ್ಗೆ ಯಾರು ಬೇಕು? ನಿರ್ಗುಣ ಬೇಕು, ನಿರ್ಗುಣ ಪರ್ಸನ್ ಬೇಕು. ಅವನ ಗುಣಾತೀತ. ಅವನು ಧರ್ಮಕ್ಕೋಸ್ಕರ ಕೆಲಸ ಮಾಡ್ತಾನೆ, ವೆಜಿಟೇರಿಯನ್ ರ್ಯಾಲಿ ಮಾಡ್ತಾನೆ, ಸಸ್ಯಾಹಾರಿ ಆಗು ಅಂತ ಹೇಳ್ತಾನೆ, ಧ್ಯಾನಿ ಆಗು ಅಂತ ಹೇಳ್ತಾನೆ, ಶ್ವಾಸದ ಮೇಲೆ ಧ್ಯಾಸ ಇಡು ಅಂತ ಹೇಳ್ತಾನೆ. ಸೊ ಅಂತವನ್ ಕೈಲಿ ನಾವು ಆಹಾರ ಸೇವಿಸ್ಬೇಕು. ತಮೋಗುಣ ಬೇಡ, ರಜಗುಣ ಬೇಡ, ಸಾತ್ವಿಕ ಬೇಡ, ಶುದ್ಧ ಸಾತ್ವಿಕ ಬೇಡ, ನಿರ್ಗುಣ ಬೇಕು ನಮಗೆ. ಅದು ನಮ್ಮ ಗುರಿ, ಅದು ನಮ್ಮ ಇಚ್ಛೆ, ಅದೇ ಒಂದು ನಮ್ಮ ಸಂಕಲ್ಪ. ಸಂಕಲ್ಪ ಅಂದ್ರೆ ಏನೋ ಊಹಿಸ್ಕೊಳ್ಳೋದಲ್ಲ. ಸಂಕಲ್ಪ ಅಂದ್ರೆ ನಾವು ಏನ್ ಆಗ್ಬೇಕು ಈ ಭೂಮಿ ಮೇಲೆ ಬಂದ್ಮೇಲೆ, ಅದ್ರ ಕಡೆ ಧ್ಯಾಸ, ಅದೇ ಸಂಕಲ್ಪ. ಸೊ ಮಾಸ್ಟರ್ಸ್, ಇದು ಪತ್ರಿಜಿ ಹೇಳಿದ್ದು. ಅವ್ರಿಗೆ ತುಂಬಾ ಧನ್ಯವಾದ. ಆ ಗುರು ಯಾವತ್ತೂ ಹೇಳ್ಕೊಡ್ತಿರ್ತಾನೆ ನಮ್ಗೆ. ಸೊ ಮಾಸ್ಟರ್ಸ್, ಇದನ್ನ ನಾವು ಪಾಲಿಸೋಣ. ಇದನ್ನ ಯಾವಾಗ ಪಾಲಿಸ್ತೀವಿ? ನಾವೇನು ಕೆಲಸ ಮಾಡ್ತೀವಿ ಅದಾಗ್ತೀವಿ. ಆಗದ ಬಗ್ಗೆ ಆಲೋಚನೆ ಮಾಡೋದ್ ಬೇಕಾಗಿಲ್ಲ, ಕೆಲ್ಸದ ಬಗ್ಗೆ ಆಲೋಚನೆ ಮಾಡ್ಬೇಕು. ನಾವು ಕೆಲ್ಸದ ಬಗ್ಗೆ ಧ್ಯಾಸ. ಕೆಲ್ಸ ಏನಪ್ಪಾ ಅಂತಂದ್ರೆ ಆಹಾರ ಪದ್ಧತಿ ಸರಿ ಮಾಡ್ಕೋಬೇಕು. ಸುಮ್ನೆ ಯಾರು ಕೊಟ್ರಿ ಯಾರೇನ್ ಕೊಡ್ತಾರಂತ ತಿನ್ನೋದಲ್ಲ, ಎಲ್ ಬೇಕಾದ್ರೆ ತಿನ್ನೋದಲ್ಲ ಮಾಸ್ಟರ್ಸ್. ಯಾಕಂದ್ರೆ ನಾವು ಆರ್ಡಿನರಿ ಮಾಮೂಲಿ ಎಲ್ಲರ ತರ ಇರಕ್ ಬಂದಿಲ್ಲ ಭೂಮಿ ಮೇಲೆ. ನಮ್ಮ ದಾರಿನೇ ಬೇರೆ, ನಮ್ಮ ಒಂದು ಸಂಕಲ್ಪನೆ ಬೇರೆ, ನಮ್ಮ ಧ್ಯಾಸನೇ ಬೇರೆ. ನಮ್ಮ ಧ್ಯಾಸ ಒಬ್ಬ ಬುದ್ಧ ಆಗೋದು. ಎಷ್ಟು ದಿನ ಭೂಮಿಗೆ ಬರೋದು? ಎಷ್ಟು ಜನ್ಮಗಳು ಬರೋದು ಭೂಮಿಗೆ? ಎಷ್ಟು ಜನ್ಮಗಳು ತಪ್ಪು ಮಾಡೋದು, ಮತ್ತೆ ಮತ್ತೆ ತಪ್ಪು ಮಾಡೋದು, ಮತ್ತೆ ಮತ್ತೆ ಕರ್ಮ ಅನುಭವಿಸೋದು, ಮತ್ತೆ ಮತ್ತೆ ತಪ್ಪುಗಳು ಮಾಡೋದು, ಮತ್ತೆ ಮತ್ತೆ ಸರಿ ಮಾಡ್ಕೊಳ್ಳೋದು, ಮತ್ತೆ ಮತ್ತೆ ಹುಟ್ಟೋದು, ಇದಲ್ಲ. ಸೊ ಹಾಗಾಗಿ ಪ್ರತಿಯೊಂದ್ರಲ್ಲಿ ಎಚ್ಚರ. ಧ್ಯಾನ ಯಾಕೆ ಬೇಕು? ಪ್ರತಿಯೊಂದ್ರಲ್ಲಿ ಎಚ್ಚರ ಇರೋಕ್ಕೋಸ್ಕರ ಬೇಕು ನಮಗೆ. ಆಹಾರದಲ್ಲಿ ಎಚ್ಚರ, ಮಾತಲ್ಲಿ ಎಚ್ಚರ. ಸೊ ಇದೆಲ್ಲ ಯಾವಾಗ ಬರುತ್ತೆ ಅಂದ್ರೆ ಎಲ್ಲ ಪಾಲಿಸ್ಬೇಕು, ಸ್ಟ್ರಿಕ್ಟ್ ಆಗಿ ಪಾಲಿಸ್ಬೇಕು ನಾವು. ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ ಇದೆಲ್ಲ. ಬಟ್ ಅಫ್ಕೋರ್ಸ್ ನಾನು ನಾನ್ ವೆಜ್ ಹೋಟ್ಲಲ್ಲಿ ತಿಂದಿಲ್ಲ. ಬಟ್ ಒಬ್ಬ ರಜೋಗುಣ ಕೈಲಿ ತಿಂದಾಗ ನನ್ನ ಆಲೋಚನೆಗಳು ನನಗೆ ಶಾಕ್ ಆಯ್ತು, ಯಾಕೆಂತ ಆಲೋಚನೆ ಬರ್ತಾವಂತ. ಹಾಗಾಗಿ ಮಾಸ್ಟರ್ಸ್, ನಾವು ಆಹಾರದ ಮೇಲೆ ತುಂಬಾ ಶ್ರದ್ಧೆ ವಹಿಸ್ಬೇಕು, ತುಂಬಾ ಎಚ್ಚರ ವಹಿಸ್ಬೇಕು. ಆವಾಗ ಒಬ್ಬ ಪತ್ರಿಜಿ ಆಗಕ್ ಸಾಧ್ಯ, ಸುಮ್ನೆ ಆಗಲ್ಲ. ಥ್ಯಾಂಕ್ ಯು ಮಾಸ್ಟರ್ಸ್.